ನಿಮ್ಮೇಲೆ ನನಗೆ ಯಾವುದೇ ದ್ವೇಷ ಇಲ್ಲ. ಆದ್ಯ ಮೇಲೆ ನಿಜವಾದ ಪ್ರೀತಿ ಮಾತ್ರನೇ ಇದೆ. ಅವಳು ನನಗಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾಳೆ. ನಿಮ್ಮೆಲ್ಲರ ಮುಂದೆ ಒಪ್ಕೊಳ್ಳೋದಕ್ಕೆ ನಾಚಿಕೆ ಪಡ್ತಿದ್ದಾಳಷ್ಟೇ. ಆದ್ಯ ನಿನ್ನ ಹೆಂಗೋ ಪ್ರೀತಿಸ್ತಾಳೆ, ಸರಿಯಾಗಿ ನಿನ್ ಹೆಸರು ಕೂಡ ಗೊತ್ತಿರಲ್ಲ ಅವಳಿಗೆ. ನಾನು ಮತ್ತೆ ಆದ್ಯ ಒಬ್ಬರನ್ನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀವಿ. ನಮ್ಮ ಮಾವನಿಗೋಸ್ಕರ, ಮನೆ ಮರ್ಯಾದೆಗೋಸ್ಕರ ಇಷ್ಟು ದಿನ ಹೊರಗಡೆ ಹೇಳ್ಕೊಂಡಿರ್ಲಿಲ್ಲ. ಮದ್ವೆ ಕೂಡ ಮಾಡ್ಕೋಬೇಕು ಅನ್ಕೊಂಡಿದ್ವಿ. ಇನ್ ನಿಮ್ಗೆಲ್ಲ ಗೊತ್ತಲ್ವಾ? ಅದೆಲ್ಲ ನನ್ನ ಬಿಟ್ಮೇಲೆ ನಡೆದಿದ್ದು, ಗೊತ್ತಾಯ್ತಾ? ನಾನು ಅವಳನ್ನು ಅಷ್ಟು ಈಸಿಯಾಗಿ ಬಿಡೋದಿಲ್ಲ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ದೆ. ಆದ್ರೂ ಸರಿ, ನಿನ್ ಜೊತೆ ಮದ್ವೆಗ್ ಸಿದ್ಧ ಆದ್ಲು. ನನ್ ಪ್ರೀತಿನ ಕಾಪಾಡ್ಕೊಳಕ್ಕೋಸ್ಕರ ಬಲವಂತವಾಗಿ ತಾಳಿ ಕಟ್ಟಕ್ ಹೋದೆ. ಏಯ್, ಪಂಚಾಯ್ತಿಲು ಇಷ್ಟೊಂದು ಸುಳ್ಳು ಹೇಳ್ತೀಯಲ್ಲ ನಿನ್ನ. ಸೀನು, ಸೀನು, ಇವಾಗ ಜಗಳ ಮಾಡೋದಲ್ಲ. ಅವಂದೇ ತಪ್ಪು ಅಂತ ಗೊತ್ತಾಗ್ಲಿ, ಆಗ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು. ರಾಜಾರಾಮ್ ಅವರೇ, ಇವನನ್ನ ಹೀಗೆ ಬಿಟ್ರೆ ಮಾತಾಡ್ತಾನೆ ಇರ್ತಾನೆ. ನೀವು ನಿಜ ಏನು ಅಂತ ತಿಳ್ಕೊಂಡು ಅವನಿಗೆ ತೀರ್ಪು ಹೇಳಿ. ನೋಡಿ, ಆದ್ಯ ಅವನಿಗೋಸ್ಕರ ದೇವಸ್ಥಾನದ ಹಿಂದೆ ಹೋದ್ಲು ಅನ್ನೋ ಮಾತು ಬಿಟ್ರೆ ಅವನನ್ನ ಪ್ರೀತಿಸಿರೋ ಹಾಗೆ ಒಂದು ಆಧಾರನೂ ಕಾಣಿಸ್ತಿಲ್ಲ. ನಿಜವಾಗ್ಲೂ ಅವನನ್ನು ಪ್ರೀತಿಸಿದಾಳೆ ಅಂತ ನಾವು ಹೇಗೆ ನಂಬೋದಕ್ಕಾಗುತ್ತೆ? ಪ್ರಭಾಸ್ ಹೇಳಿದ್ರಲ್ಲಿ ನಿಜ ಇಲ್ಲ. ರಾಜಾರಾಮ್ ಅವರೇ, ಆದ್ಯ ನಿಮ್ಮನೆ ಹುಡುಗಿ ಅಂತ ಹೇಳಿ ನ್ಯಾಯನ ನಿಮ್ ಪರವಾಗಿ ತಿರುಗಿಸ್ಕೋಬೇಡಿ. ಆದ್ಯ ನನ್ ಸ್ವಂತ. ದೇವಸ್ಥಾನದ ಹಿಂದೆ ಬಂದಿದ್ ಮಾತ್ರ ನಿಮಗ್ ಗೊತ್ತು. ನಿಮಗ್ ಗೊತ್ತಿಲ್ದ ಹಾಗೆ ನನಗೋಸ್ಕರ ಎಷ್ಟು ದೂರ ಬಂದಿದ್ಲೋ ನಿಮ್ ಯಾರಿಗೂ ಗೊತ್ತಿಲ್ಲ. ಆದ್ರೂ ಎಲ್ಲಾನು ನಿಮಗ್ ಗೊತ್ತಾಗೋ ಹಾಗೆ ಮಾಡ್ತೀರಾ ಏನು? ಮಾವ, ಇವನ್ ಪ್ರತಿಯೊಂದು ಮಾತು ಸುಳ್ಳು. ನಾನು ಆದ್ಯನ ಪ್ರೀತಿಸಿದ್ದೀನಿ ಮಾವ. ಆದ್ಯ ಇಲ್ದೇನೆ ನಾನು ಬದುಕಲ್ಲ. ನಾನು ಕೂಡ ಆದ್ಯನ್ ಪ್ರೀತಿಸಿದ್ದೀನಿ. ಬದುಕೋಕಾಗ್ದೆ ಬಲವಂತವಾಗಿ ಮದ್ವೆ ಮಾಡ್ಕೊಳಕ್ ಹೋದೆ.